ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಇದರಲ್ಲಿ ಕೋರ್ಟ್ ಒಳಗಡೆ ನೀಟ್ಗೆ ಸಂಬಂಧಿಸಿದಂಥ ಒಂದು ಕೇಸ್ ಇತ್ತು. ಇವತ್ತು ಅದಕ್ಕೆ ಸಂಬಂಧಿಸಿದಂತೆ ನಾನು ಟೈಮ್ಸ್ ಆಫ್ ಇಂಡಿಯಾ ಒಂದು ಆರ್ಟಿಕಲನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಇವತ್ತು ಹಿಯರಿಂಗ್ ಇತ್ತು. ಸೊ ಹಿಯರಿಂಗ್ ನಡೀತಾ ಇದೆ ಇವಾಗ. ಸೊ ಇವತ್ತು 18 ತಾರೀಕು ಜುಲೈ 18ಕ್ಕೆ ಒಂದು ಹಿಯರಿಂಗನ್ನು ಇಟ್ಕೊಂಡಿದ್ರು. ಸೊ ಅದು ಇವಾಗ ಏನಾಯ್ತು ಅಂದರೆ ಮತ್ತೆ ಇದೇನಪ್ಪ ಅಂದರೆ ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಮತ್ತು ಏನಾಗಿದೆ ಅಂದರೆ ಸಿ ಜಿ ಅವ್ರ ಮುಖಾಂತರ ಏನಾಗಿದೆ ಅಂತಂದರೆ ಈ ಡೇಟ್ ಎಕ್ಸ್ಟೆನ್ಷನ್ ಆಗಿ ಸೊ ಇದೇ ತಿಂಗಳು 22 ತನಕ, ನೆಕ್ಸ್ಟ್ ಹಿಯರಿಂಗ್ 22 ತನಕ ನೋಡಿರಿ, ಇಲ್ಲಿ ನೋಡ್ಬೋದು. ಸೊ ಜುಲೈ 22ನೇ ತಾರೀಕಿಗೆ ಹಿಯರಿಂಗ್ ಇದೆ. ಮತ್ತು ಏನಾಯ್ತು ಅಂದರೆ ಇದು 4 ದಿನ ಮುಂದೆ ಹೋಯಿತು. ಓಕೆ, ಸೊ ಸಜೆಷನ್ ಏನು ಮಾಡಿದೆ, ಸಿ ಜಿ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಜೆಷನ್ ಮಾಡಿರುವಂಥ ಜಡ್ಜ್ ಅವರು ಸೊ 22ಕ್ಕೆ ವಿದ್ಯಾರ್ಥಿಗಳ ಒಂದು ಜಜ್ಮೆಂಟ್ ಹಿಯರಿಂಗನ್ನು 22ನೇ ತಾರೀಕಿಗೆ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಸೊ ಇದರ ಮೇಲೆ ಏನು ಡಿಸಿಷನ್ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ. ಯಾಕಂದರೆ ಇದು ಸುಮ್ಮನೆ ಎಕ್ಸ್ಟೆನ್ಷನ್ ಆಗ್ತಾ ಹೋಗ್ತಾ ಇದೆ. ಸೊ ಇದು ಈಗ 22 ಅಂತಂದರೆ ಈ ತಿಂಗಳು ಕ್ಲೋಸ್ ಆದಂಗೆ. ಈ ತಿಂಗಳಂತೂ ಹಂಗೆ ಈ ನೀಟ್ ಮೇಲೆ ಭರೋಸೆ ಇಟ್ಕೊಂಡು ಕುಂತ್ರೆ ಸೊ ಈ ತಿಂಗಳು ಯಾವುದೇ ಥರ ಅಂತ BSc ನರ್ಸಿಂಗ್ ಕೌನ್ಸ್ಲಿಂಗ್ ನಡೆದಿಲ್ಲ. ನೀಟ್ ಮೇಲೆ ಭರೋಸೆ ಇಟ್ಕೊಂಡು ಕುಂತ್ರೆ ಇನ್ ಕೇಸ್ ಆಫ್ ಇವತ್ತು ಏನಾದರೂ ಡಿಸಿಷನ್ ಮಾಡಿ ನಾಳೆಗೆ ಏನಾದರೂ ಒಂದು ಅಪ್ಡೇಟ್ ಮಾಡಿದರೆ, ಓಕೆ, ಸೊ ಅಪ್ಡೇಟ್ ಮಾಡಿದರೆ ಸೊ ಏನಾಗ್ಬೋದು ಅಂದರೆ ನೀಟ್ ಒಂದು ಕೌನ್ಸ್ಲಿಂಗ್ ಪ್ರಕ್ರಿಯೆ ನಡಿಬೋದು. ಇಲ್ಲಪ್ಪ ನೀಟ್ ಇದ್ರದ್ದು KCET ಕೌನ್ಸ್ಲಿಂಗ್ ಮುಗಿಬೋದು. ಇಲ್ಲಪ್ಪ ನಾವು ನೀಟ್ ಮುಖಾಂತರನೇ ಮಾಡ್ತೀವಿ ಅಂದರೆ ಈ ತಿಂಗಳು ಕೌನ್ಸ್ಲಿಂಗ್ ಆಗೋದಿಲ್ಲ. ಯಾಕಂದರೆ 22ಕ್ಕೆ ಹಿಯರಿಂಗ್ ಆಗಬೇಕು. ಮುಂದೆ ಅದಕ್ಕೆ ಆಪ್ಷನ್ ಎಲ್ಲವೂ ಸೀಟ್ ಮೆಟ್ರಿಕ್ಸ್ ಎಲ್ಲ ಬಿಡಬೇಕಂದ್ರೆ ಈ ಮಂತ್ ಕ್ಲೋಸೇ ಆಗಿಬಿಡುತ್ತೆ. ಸೊ ಕಾದು ನೋಡಬೇಕಾಗತ್ತೆ ಇದರ ಬಗ್ಗೆ. ಏನಂದರೆ ಈ ನಮ್ಮ BS ನರ್ಸಿಂಗ್ KCET ಕೌನ್ಸ್ಲಿಂಗ್ ಪ್ರಕ್ರಿಯೆ ಯಾವ ರೀತಿ ಮಾಡ್ತಾರೆ ಅಂತ. ಅದರ ಜೊತೆಗೆ ಏನಂತಂದರೆ ನಮ್ಮ BPT ಆಮೇಲೆ AHS ವಿದ್ಯಾರ್ಥಿಗಳು ಕೂಡ ಒಂಥರ ಇಕ್ಕಟ್ಟಲ್ಲಿ ಸಿಕ್ಕೊಂಡಂಗೆ ಆಗಿಬಿಟ್ಟಿದೆ. ಸೊ ನೋಡುವ ಏನಾಗುತ್ತೆ ಅಂಥೇಳಿ. ಇದೊಂದು ಅಪ್ಡೇಟ್ ಇತ್ತು ನೀಟ್ದು ಪ್ರಾಬ್ಲಮ್ ಆಗಿರುವಂಥದ್ದು. ಇದರ ಮೇಲೆ ಡಿಸಿಷನ್ ಏನಾಗುತ್ತೆ ಅಂತ.